ಬಿತ್ಕೊಂಡಿರೋದು ನೋಡು ಸೋಫಾ ಮೇಲೆ ದೊರೆ ಮೊಮ್ಮಗಳು ಬಿತ್ಕೊಂಡಂಗಾಗೈತಿ. ಏನಂಗೆ ಇವಳು ತಂದಿಕ್ಕಿದ್ಲು ಅಮ್ಮಂಗೆ ಮನಿಕೊಂಡೇಳು ನಿತ್ಕೆಟ್ಟಾಳ. ನನ್ನ ಗಂಡ ಅದು ಎಲ್ಗೋದ್ನೋ ಹಾಳಾಗಿ. ಯಾವಾಗ ಬತ್ತಾನೋ ಏನು ಕತ್ತಿಯೋ, ಇವತ್ತಾನ ಬತ್ತಾನೋ ಇಲ್ವೋ. ಇವಳು ನೋಡ್ತಿದ್ರೆ ಹಿಂಗೆ ಕತ್ಕಿಸ್ಕಿ ಸಾಯಿಸ್ಬಿಡೋಣ ಅನ್ನಿಸ್ತೈತಿ. ಸಾಯಿಸ್ಬಿಡ್ಲ ಇಲ್ಲ ಹುಡಿನ ಹಿಂಗೇನೆ ಮನೆಗಿದ್ದಾಗಿನಿ ಹಂಗೇನೆ ಗೊಟ್ಟಕ್ಕನ್ಬೇಕು. ಏನ್ರಿ ಏನ್ ಮಾಡ್ತಾ ಇದ್ದೀರಾ? ಅದು ಏನೂ ಇಲ್ಲ, ನಿನ್ ಮಕ್ಕದ ಮೇಲೆ ಒಂದು ನೊಣ ಕುಂತಿತ್ತು, ಅದಕ್ಕೆ ಹೊಡಿಯೋಣ ಅಂತ ಬಂದೆ ಅಷ್ಟೇನೆ. ಮಲ್ಕ ನೀನು. ಮಲ್ಕ. ಅಯ್ಯೋ ನೊಣ ಏನು ನೀವು ಹೊಡಿಬೇಡಿ, ನಾನೆಲ್ಲ ಹೊಡ್ಕೊಂತೀನಿ. ಹೋಗಿ ನಿಮ್ ಕೆಲಸ ನೀವು ನೋಡ್ಕೊಂಡು. ಮಿಟುಕ್ಲಾಡಿ ಕಣ್ಣು ಬಿಟ್ಬಿಟ್ಲು. ಇಲ್ಲಿ ಹಂಗೆ ಕತ್ತು ಐಸಕ್ ಬಿಡ್ತಿದ್ದೆ. ನನ್ನ ಗಂಡ ಅದು ಯಾವಾಗ ಬರ್ತಾನೋ ಏನು ಕಚ್ಚಿಯೋ. ಏನು ಜಯಮ್ಮ, ನಿನ್ನ ಮನೆಗೆ ಬಂದಿದ್ಲಲ್ಲ ರಂಬ, ಅವಳು ಇಲ್ಲ ಇದ್ದಾಳ ಅಥವಾ ಹೋದ್ಲು? ಇದ್ದಾಳೆ ಕಣೆ ಲಸ್ಮಕ್ಕ. ಅಯ್ಯೋ ಏನು ಹೇಳ್ತೀಯ, ಈ 3 ದಿವಸದಿಂದ ನನ್ನ ಮನೆಗೆ ಬಿತ್ಕೊಂಡವಳೆ. ಅವಳಿಗೆ ಮಾಡಾಕದೇ ಆಗೈತಿ ನನ್ನ ಕೆಲಸ ಎಲ್ಲ. ನನ್ನ ಗಂಡ ಎತ್ತ ಹಾಳಾಗಿ ಹೋಗ್ಯವನು. ಏನು ಕತ್ತಿಯೋ? ಅಯ್ಯೋ ಇನ್ನ ಬರಲಿಲ್ಲ. ಏನು ಕತಿ ಇದಪ್ಪ ದೇವ್ರೇ, ಎಲ್ಗೋದ್ನೋ ಏನು ಕತ್ತಿಯೋ? ಅಲ್ಲ ಅವಳ ಮನೆಗೆ ಇಕ್ಕೊಂಡಿದ್ಯಾ? ಬರೀ 10,000 ತಾನೆ. ಯಾರ ತಗನ ಸಾಲ ಇಸ್ಕೊಂಡು, ಇಲ್ಲಾಂದ್ರೆ ನಿನ್ ಮಗನ್ ತಗೋ ನಿನ್ ಮಗಳು ತಗೋ ಯಾ ತಗನ ಇಸ್ಕೊಂಡು ಗದ್ಬದ್ ಬಿಟ್ಟು ಅವಳನ್ಯಾಕೆ ಇಲ್ಲಿ ಕಂಡು ನೀನು ಉಪಚಾರ ಮಾಡ್ತಾ ಇದ್ಯಾ? ಅಯ್ಯ 10,000 ಏನು ಲೆಕ್ಕನೇ? ಅಯ್ಯೋ ಲಸ್ಮಕ್ಕ, ಬರೀ 10,000 ಆಗಿದ್ರೆ ಬಿಸಾಕ್ತಿದ್ದೆ. ನಾನು ಯಾಕೆ ಅವಳ ಮನೆಗೆ ಇಕ್ಕೊಂತಿದ್ದೆ? ಆದ್ರೆ 2 ಲಕ್ಷ ಕೊಡ್ಬೇಕಂತ ಕಣೆ. ಅವತ್ತು ಸುಳ್ಳು ಹೇಳಿದ್ಲಂತೆ. ಯಾಕೆ ಎಲ್ಲರ ಹತ್ರನೂ ಹೇಳೋದು ಅಂತ ಹೇಳಿ ಸುಳ್ಳು ಹೇಳಿದಳಂತೆ. ಅಗ್ರಿಮೆಂಟ್ನಾಗ ಬೇರೆ ಬರ್ದೇವಳಂತೆ, ಈ ಮನೇನ ನನ್ನ ಹೆಸರು ಮಾಡ್ಕೊಡ್ತೀನಿ ಅಂತ ಬೇರೆ ಅಗ್ರಿಮೆಂಟ್ ಮಾಡ್ಕೊಟ್ಟವಳಂತೆ. ಅದು ಅಲ್ದೇನೆ ಏನಾದ್ರೂ ನಾನು ನನ್ನ ಸಾಲ ತೀರ್ಸಕ್ಕಾಗ್ದಿದ್ರೆ ನಾನು ನಿನ್ನ ಮದ್ವೆ ಆಗ್ತೀನಿ ಅಂತಾನು ಬೇರೆ ಬರ್ಕೊಟ್ಟವನಂತೆ ಕಣೆ ಲಸ್ಮಕ್ಕ. ಅಯ್ಯೋ ದೇವ್ರೆ, ಇಂಥ ಗಂಡನ್ ಕಟ್ಕೊಂಡು ನಾನು ಹೆಂಗ್ ಸಾಯ್ಬೇಕು, ಹೆಂಗ್ ಬಾಳೆ ಮಾಡ್ಬೇಕು ಹೇಳೇ ಲಸ್ಮಕ್ಕ. ಅಲ್ಲ ಯಾರನ್ನ ನಾವೊಬ್ಬಳ ಮದ್ವೆ ಆಗಿದ್ಮೇಲೆ ಇನ್ನೊಬ್ಬಳ ಮದ್ವೆ ಆಗ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಡ್ತಾರೇನಿ? ಮನೆಯಾಳ ಅದು ಎಲ್ಗ ಹೋಗ್ಯಾನೋ ಏನೋ. ಬಂದಿದ್ರೆ ನನಗೆ ಈ ಕೈ ಸಿಕ್ಕರೆ ಏನಿಲ್ಲ, ಅವನ ಚಟ್ನಿ ಮಾಡಾಕ್ಬಿಡ್ತೀನಿ. ಹೌದಾ ಜೈಂದಕ್ಕ? ಅಯ್ಯೋ ರಾಮ, ಮತ್ತೆ ಅವತ್ ಬಂದಾಗ 10,000 ಅಷ್ಟೇ ಕೊಡ್ಬೇಕಾಗಿತ್ತು ಅಂತ ಹೇಳಿದ್ಲು. ಈಗ ನೋಡಿದ್ರೆ 2 ಲಕ್ಷ ಅಂತ ಹೇಳ್ತಿದ್ದಾಳ. ಅವಳು ಯಾರೋ ಮೋಸ್ಟ್ಲಿ ಕಳ್ಳಿ ಏನಾದ್ರೂ ಇರ್ಬೋದಾ ನೋಡು ಜೈಂದಕ್ಕ. ಸುಳ್ಳು ಹೇಳ್ತಾ ಇದ್ದಾಳೋ ಏನೋ. ಅಯ್ಯೋ ಬಾನು, ಕಳ್ಳಿ ಆಗಿದ್ರೆ ಅವಳು ಯಾಕೆ ಇಲ್ಲೇ ಇರೋಳು? ನಿಜವಾಗ್ಲೂ ಅವಳು ದುಡ್ಡು ಕೊಟ್ಟಿದ್ದಾಳೆ ಅನ್ಸುತ್ತೆ. ಅಗ್ರಿಮೆಂಟ್ ಮಾಡ್ಕೊಂಡಿರ್ಬೇಕು, ಅದಕ್ಕೆ ಬಂದು ಎದುರಿಸ್ತಾ ಇರೋದು. ಅದಕ್ಕೂ ನಿಮ್ದು ಯಜಮಾನ್ರು ಬಂದ್ರೆ ಗೊತ್ತಾಗುತ್ತೆ. ಅವ್ರು ಎಲ್ಲಿ ಹೋಗಿದ್ದಾರೆ? ಎಲ್ಲೋದ್ನೋ ಏನು ಕತ್ತಿಯ ಹಾಳಾದವನು. ಅದು ಎಲ್ಗ ಹೋಗಿ ಸಾಯ್ತಾವನೋ ಗೊತ್ತಿಲ್ಲ ನನಗಂತೂ. ಫೋನು ತಗೊಂಡೋಗಿಲ್ಲ. ಜಯ ಜಯ, ನಾನು ಬಂದ್ಬಿಟ್ಟೆ ಜಯ. ನಾನು ಎಲ್ಲಿಗೆ ಹೋಗಿದ್ದೆ ಹೇಳು 3 ದಿವಸದಿಂದನ? ಅಯ್ಯೋ ಮನೆಯಾಳ, ಎಲ್ಲಿ ಹಾಳಾಗೋಗಿದ್ದ 3 ದಿವಸದಿಂದನ? ಎಲ್ಲಿ ಹೋಗಿದ್ದೆ? ಇದ್ಯಾಕೆ ಜಯ ಹಿಂಗಾಡ್ತಾ ಇದ್ಯಾ? ನಾನು ದುಡ್ಕೊಂಬರಕ್ಕೆ ಹೋಗಿದ್ದೆ ಗೊತ್ತಾ? ಈಗ 3 ದಿವಸದಿಂದ ನಾನು 2,000 ರೂಪಾಯಿ ದುಡ್ಕೊಂಬಂದಿನಿ. ಗೊತ್ತಾ ನಿನಗೋಸ್ಕರನ? ನೀನು ಒಳ್ಳೆ ಬಂದ ತಕ್ಷಣ ಒಳ್ಳೆ ಕಾಳಿ ಆಡ್ದಂಗೆ ಆಡ್ತಾ ಇದೆಯಲ್ಲ. ನಡಿ ಒಳಕ್ಕೆ. 2,000 ರೂಪಾಯಿ? 2,000 ರೂಪಾಯಿ ದುಡ್ಕೊಂಬರಕ್ಕೆ 3 ದಿವಸ ಹೋಗಿದ್ಯಾ? ಅಲ್ಲ 2 ಲಕ್ಷ ರೂಪಾಯಿ ಸಾಲ ಮಾಡೋಂಥದ್ದು ನಿನಗೇನೋ ಬಂದಿತ್ತು ದೊಡ್ಡ ರೋಗ? ಏನು 2 ಲಕ್ಷ ಸಾಲನಾ? ನಾನಾ? ಇದೇನು ಹೇಳ್ತಾ ಇದೆಯಾ ನೀನು? ಮತ್ತೀಗ ಅವಳು ರಂಬ ಅಂತಿ. ಅವಳ ತಾಗಿ ನೀನು 2,000 ರೂಪಾಯಿಯ ಸಾಲ ಇಸ್ಕೊಂಡು ಅಗ್ರಿಮೆಂಟ್ ಬೇರೆ ಬರ್ಕೊಟ್ಟಿದ್ಯಂತೆ. ನಾನು ಮದ್ವೆ ಆಗ್ತೀನಿ ನಿನ್ನ ಸಾಲ ಕೊಡಕ್ಕಾಗ್ದಿದ್ರೆ ಅಂತಾನ? ನೀನು ಮೂತಿ ನೋಡಿ ಅದೇನು ಇಷ್ಟಪಟ್ಲೋ ಏನು ಕತ್ತಿಯೋ. ನಿನ್ನೆ ಮದ್ವೆ ಆಗ್ತೀನಿ ಸಾಲ ಏನಾನು ವಾಪಸ್ ಕೊಡ್ತಿದ್ದೆ ಅಂತಾನ ಬಂದು ಕುಕ್ಕರಿಸ್ಕೊಂಡಾಳೆ ಮನೆಯಾಗಿ. ಮನೆಯಾಗೆ 3 ದಿವಸದಿಂದ ನನಗಂತೂ ನಿದ್ದೆನೇ ಇಲ್ಲ. ನೀನು ಯಾವಾಗ ಗೊತ್ತೀಯಾ ಅಂತಾನ. ಇವತ್ತು ಬಂದಿದ್ಯಾ 2,000 ರೂಪಾಯಿ ದುಡ್ಕೊಂಡ್ ಬಂದಿದ್ದೀನಿ ಅಂತಾನೆ. 2 ಲಕ್ಷ ಸಾಲ ಮಾಡಿದ್ಯಾ, 2,000 ರೂಪಾಯಿ ಯಾವ ಮೂಲಿಗಾಗುತ್ತೆ? ಅಯ್ಯೋ ದೇವ್ರಿ, ರಂಬ ಇಲ್ಲಿಗೆ ಬಂದ್ಬಿಟ್ಲಾ? ಅಯ್ಯೋ, ನಾನು ಹೆಂಗೋ ತಪ್ಪಿಸ್ಕೊಂಡು ಓಡಾಡ್ತಿದ್ದೆ. ಈಗ ಅಡ್ರೆಸ್ ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಲಾ? ಅಯ್ಯೋ, ಈಗೇನು ಮಾಡೋದು? ಹೇಳು ಮನೆಯಾಳ, ಹೇಳು. ನಿನಗೆ ಯಾಕೆ ಬೇಕಾಗಿತ್ತು ದುಡ್ಡು? 2 ಲಕ್ಷ ತಕೊಂಡು ಯಾವಳ ಬಾಯಿಗೆ ಯಾವಳಿಗೆ ಏನು ಕೊಡುತ್ತೆ? ಹೇಳು. ನನಗಂತೂ ನಮ್ಮ ಮನೆಗಂತೂ 1 ರೂಪಾಯಿನೂ ತಂದಿಲ್ಲ. ನಿನ್ನ ಯೋಗ್ಯತೆಗೆ ಬಂದಾಗಿಂದನ ಒಂದು ಮೂಗ್ ಬಟ್ ಕೊಡ್ಸಕ್ಕಾಗಿಲ್ಲ ನಿನ್ನ ಕೈಯಾಗಿ. ಅದ್ರಾಗೆ 2 ಲಕ್ಷ ಸಾಲ ಮಾಡ್ಕೊಂಡು ಕುಕ್ಕೊಂಡಿದ್ಯಲ್ಲ. ಲೇ ಜಯಿ, ಯಾವ ರಂಬನೆ, ಯಾವ 2 ಲಕ್ಷನೇ? ನನಗೇನು ಗೊತ್ತಿಲ್ಲ. ಎಲ್ಲಿ ಅವಳು ಯಾವಾಗ ಬಂದಿದ್ಲು? ಮನೆಗೆ ಕುಕ್ಕರಿಸ್ಕೊಂಡಾಳೆ. ಬಾ, ಅವಳ ಬಾಯಿಂದಾನೆ ಕೇಳುವಂತೆ. ಒಳಗೆ ಇದ್ದಾಳೆ ಮಂಚದ ಮೇಲೆ, ಸೋಫಾ ಮೇಲೆ ಆರಾಮಾಗಿ ಮನಿ ಕೆಂಡಾಳೆ ಮಹಾರಾಣಿ ತರ. ನಾನು ಅವಳಿಗೆ ಸೇವಕಿ ಆಗಿದ್ದೀನಿ 3 ದಿವಸದಿಂದ. ನೀನು ಯಾವಾಗ ಬರ್ತೀಯ ಅಂತ ನಾ ಕಾದಿದ್ದೆ. ಬಂದಲ್ಲ ಸದ್ಯ ಅಂತೂ ಇಂತೂ. ಎಲ್ಲಿ ಬರ್ದಲೇನೆ ಹಂಗೆ ಹೊಲ್ಟೋಗ್ಬಿಡ್ತೀಯೋ ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಮನೆಯಾಗ ಇದ್ದಾಳ? ಅಯ್ಯಯ್ಯೋ, ಅಂದ್ರೆ 3 ದಿವಸದಿಂದ ಇಲ್ಲೇ ಇದ್ದಾಳ? ಏನು ಬೇಕಂತ ಅವಳಿಗೆ? 2 ಲಕ್ಷ ಸಾಲ ಇಸ್ಕೊಂಬಕ್ ಬಂದವಳೆ. ಕೊಡ್ತೀನಿ ಅಂತ ಅಗ್ರಿಮೆಂಟ್ ಬೇರೆ ಮಾಡ್ಕೊಟ್ಟಿದ್ಯಂತೆ. ಅಯ್ಯಯ್ಯೋ, ನಡಿ, ಎಲ್ಲಿದ್ದಾಳೆ ತೋರಿಸು.
ನೋಡು ಇಲ್ಲಿ ಬಿತ್ಕೊಂಡಿರಲ್ಲ ಹೆಂಗ್ ಬಿತ್ಕೊಂಡಿವಳೆ ಅಂತಾನ. ರಂಬ 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 ಎದ್ದೇಳ ಮೇಕೆ. ಯಾರು ಯಾರು ಹನುಮಂತು ಬಂದಂಗಿದೆ. ನಾನೇ ಹನುಮಂತ ಬಂದಿದ್ದೀನಿ, ಎದ್ದೇಳ ಮೇಕೆ. ನೀನು ಇಲ್ಲಿಗೆ ಬರಬೇಡ ಅಂತ ಹೇಳಿದ್ದೆ ತಾನೆ, ಮತ್ತೆ ಯಾಕೆ ಕುಡಿಕೊಂಬಂದೆ? ಮತ್ತೆ ಅಲ್ಲ ನನಗೆ ಮೋಸ ಮಾಡಿ ಕೈ ಕೊಟ್ಟು ಅತ್ಲ ನಮ್ಮನೆ ಕಡೆಗೆ ಬರ್ದಂಗ ಆಗ್ಬಿಟ್ಟಲ್ಲ, ಅದಕ್ಕೆ ನಾನೇ ಹುಡ್ಕೊಂಡ್ ಬಂದಿದ್ದೀನಿ. ಅದೆಲ್ಲ ಬೇಕಾಗಿಲ್ಲ. ಅಗ್ರಿಮೆಂಟ್ ಮಾಡ್ಕೊಟ್ಟಂಗೆ ನನ್ನ ಮದುವೆ ಮಾಡ್ಕೊ, ಇಲ್ಲಾಂದ್ರೆ 2 ಲಕ್ಷ ಸಾಲನ ನನಗೆ ವಾಪಸ್ ಕೊಡು. ಅಷ್ಟೇನಿ. 2 ಲಕ್ಷನಾ? 2 ಲಕ್ಷ ಈಗ ಎಲ್ಲಿಂದ ತಂದು ಕೊಡನೆ? ಈಗಿಲ್ಲ, ನಾನು ಯಾರಿಗೂ ಸಾಲ ಕೊಡಬೇಕಾಗಿತ್ತು, ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಈಗ ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ, 2,000 ಮಾತ್ರ ಐತೆ ಅಷ್ಟೇನೆ. 2,000 ಕೊಡ್ತೀನಿ, ತಗೊಂಡು ಊರಿಗೆ ಹೋಗ್ಬಿಡು. ನಿನ್ನ 2 ಲಕ್ಷನ ಆದಷ್ಟು ಬೇಗ ಕೊಟ್ಬಿಡ್ತೀನಿ, ಎಲ್ಲಾದರೂ ಹೊಂದಿಸಿ. ಯಾವಾಗ ಎಷ್ಟು ದಿನಕ್ಕೆ ಇನ್ನು ಕೊಡೋದು? ನಾನು ಸಾಲ ಕೊಟ್ಟು 1 ತಿಂಗಳು ಮೇಲೆ ಆಯ್ತಲ್ಲ, ಯಾವಾಗ ಕೊಡ್ತೀಯ ನೀನು? ಮನೆ ಕಡೆಗೆ ತಿರುಗ್ದಂಗೆ ಆಗಿದೆಯಾ? ಅಯ್ಯೋ ರಂಭ ಅವರೇ, ಇನ್ನೊಂದು ತಿಂಗಳಲ್ಲಿ ಕೊಟ್ಬಿಡ್ತೀನಿ. ನೀವು ಹೋಗ್ರಿ ಈಗ, ಎಲ್ಲ ನೋಡ್ತಾರೆ ನಮ್ಮ ಊರಿಗೆಲ್ಲರೂ, ಎಲ್ಲರಿಗೂ ಗೊತ್ತಾದರೆ ನನ್ನ ಮರ್ಯಾದೆ ಹೋಗುತ್ತೆ. ಹೋಗ್ರಿ ಈಗ. ತಿಂಗಳು ಕೊಡ್ತೀಯ ಅನ್ನೋದು ಯಾವ ಗ್ಯಾರಂಟಿ? ಇಸ್ಕೊಂಡೆ 1 ತಿಂಗಳು ಆಯ್ತು, ಕೊಡ್ಲಿಲ್ಲ. ಈಗ ಇನ್ನೂ 1 ತಿಂಗಳು ಅಂತ ಹೇಳ್ತಾ ಇದ್ಯಾ, ಯಾವ ಗ್ಯಾರಂಟಿ ಮೇಲೆ? ಅದೆಲ್ಲ ಬೇಕಾಗಿಲ್ಲ. ಕೊಟ್ಟಿಲ್ಲ ಅಂತಂದ್ರೆ ನನ್ನ ಮದುವೆ ಆಗು, ಇಲ್ಲಾಂದ್ರೆ ನಡಿ ನಮ್ಮ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಇರುವಂತೆ ಅಷ್ಟೇನೆ. ನಾನಂತೂ ದುಡ್ಡು ಕೊಡ್ಬೇಕು, ಇಲ್ಲ ನೀನ್ ಬಂದು ನಮ್ಮ ಮನೆಗೆ ಇರಬೇಕು ಅಷ್ಟೇನೆ. 2 ಮಾಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಹೇಳ್ಕೊಂಡೋಗು. ನೋಡಿ ಜಯಕವ್ರೆ, 2 ಲಕ್ಷ ರೂಪಾಯಿ ನೀವು ಕೊಡ್ತಿರೋ, ನಿಮ್ಮ ಯಜಮಾನ್ರು ಕೊಡ್ತಿರೋ, ಅಥವಾ ನಿಮ್ಮ ಯಜಮಾನರನ್ನ ನಮ್ಮ ಮನೆಗೆ ಕಳಿಸ್ತಿರೋ? ಈಗ 2 ತೀರ್ಮಾನ ಆಗಲೇಬೇಕು. ದುಡ್ಡು ಕೊಡಿ, ಇಲ್ಲ ನಿಮ್ಮ ಯಜಮಾನರನ್ನ ನಮ್ಮ ಮನೆಗೆ ಕಳಿಸಿ ಅಷ್ಟೇನೆ. ಮನೆ ಕೆಲಸ ಮಾಡ್ಕೊಂಡು ಇರ್ತಾರೆ. 2 ಲಕ್ಷನ ನಾನು ಎಲ್ಲಿಂದ ತಂದು ಕೊಡೋಣಮ್ಮ? 2 ಲಕ್ಷನ ನಿನಗೆ ಏನೋ 5,000 10,000 ಆದ್ರೆ ಯಾರು ತಗೋಯಿಸ್ಕೊಂಡು ಕೊಡ್ಬೋದಾಗಿತ್ತು. 2 ಲಕ್ಷನ ನಾನು ಎಲ್ಲಿಂದ ಕಳ್ತನ ಮಾಡ್ಕೊಂಬರ್ಲಿ ಹೇಳು? ನನ್ನ ತಗಂತೂ ದುಡ್ಡಿಲ್ಲಮ್ಮ. ನನ್ನ ಗಂಡನ ತಗೆ ಕೇಳು, ನಾನೇನು ನಿನ್ನ ಹತ್ರ ಇಸ್ಕೊಂಡಿಲ್ವಲ್ಲ. ಅಯ್ಯೋ ದಂಡ ಪಿಂಡ ಗಂಡ ಕೊಡೋ ದುಡ್ಡ ಯಾಕೋ ಇಸ್ಕೊಂಡಿದ್ದೆ, ಅದು ಯಾಕೆ ಸಾಲ ಮಾಡಿದ್ದೆ ಅಂತಲೂ ಹೇಳ್ತಿಲ್ಲ. ಏನು ಕತೆಯೋ? ಅಯ್ಯೋ ನನ್ನ ಹತ್ರ ದುಡ್ಡು ಎಲ್ಲೈತೆ ಜಯ? ನನ್ನ ತಗ ದುಡ್ಡು ಎಲ್ಲೈತೆ ಹೇಳು? ಈ ದುಡ್ಡು ಇದ್ದಿದ್ರೆ ಕೊಡ್ತಿರ್ಲಿಲ್ವಾ? ಈಗ ನನ್ನ ಹತ್ರ 2,000 ರೂಪಾಯಿ ಬಿಟ್ಟರೆ 1 ರೂಪಾಯಿನೂ ದುಡ್ಡಿಲ್ಲ. ಈಗ ನೋಡಿ ಯೋಚನೆ ಮಾಡಿ, ಮನೆ ಪತ್ರನೂ ಆಡಾಕಿದ್ದಾರೆ, ನನ್ನ ಹತ್ರನೇ ಐತೆ ಈ ಮನೆ ಪತ್ರ. ಹಾಗೇನೆ ಅಗ್ರಿಮೆಂಟನ್ನು ಮಾಡ್ಕೊಟ್ಟವ್ರೆ, ನಿಮ್ಮನ್ನ ಮದುವೆ ಆಗ್ತೀನಿ, ಏನಾದ್ರೂ ದುಡ್ಡು ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಮದುವೆ ಆಗ್ತೀನಿ ಅಂತಾನು ಮಾಡ್ಕೊಟ್ಟಿದ್ದಾರೆ. ಬೇಕು ಅಂದ್ರೆ ಅಗ್ರಿಮೆಂಟ್ ಪತ್ರ ತಂದು ತೋರಿಸ್ತೀನಿ. ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಅಯ್ಯೋ ಹಾಳಾದೋನೆ, ಮನೆ ಪತ್ರ ಯಾಕೋ ತಾಂಡೋಗಾಡೈತೆ ಅವಳಿಗೆ. ಈಗ ಏನ್ ಮಾಡ್ತೀಯ? ನೋಡಿ ಜಯಕವ್ರೆ, ನಿನ್ ಗಂಡನ ನಮ್ಮ ಮನೆಗೆ ಕಳಿಸ್ಕೊಡಿ, ಅದೇ ಇರೋದು ಉಳಿದಿರೋ ಆಪ್ಷನ್ ಅಂದ್ರೆ. ಬೇರೆ ಏನು ಇಲ್ಲ. ಇಲ್ದಿದ್ರೆ ನಾ ದುಡ್ಡು ಕೊಡಿ ಅಷ್ಟೇನೆ. ದುಡ್ಡು ಕೊಡಕ್ಕಂತ ನಿಮ್ ಕೈಲಾಗಲ್ಲ. ಈಗ ನಿಮ್ಮ ಯಜಮಾನರನ್ನ ನನ್ನ ಜೊತೆ ಕಳಿಸ್ಕೊಡಿ ಸುಮ್ಮನೆ. ನನ್ನ ಗಂಡ ನಿನ್ ಜೊತೆ ಕಳಿಸ್ಬೇಕಾ? ಅಯ್ಯೋ, ಇಲ್ಲಾಂದ್ರೆ 2 ಲಕ್ಷ ಕೊಡಿ ಅಷ್ಟೇನೆ. 2 ಲಕ್ಷನಾ? ಅಯ್ಯೋ 2 ಲಕ್ಷ ಎಲ್ತಾರನಪ್ಪ? 2 ಲಕ್ಷ ತಂದು ಕೊಟ್ರು ಈ ನನ್ನ ಗಂಡನಿಂದ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಇವನ್ನೇ ಕರ್ಕೊಂಡು ಹೋಗು ಅಂತ ಹೇಳೋದು ಒಳ್ಳೇದು. ಇವನೇ ಬಿಟ್ಟು ಹೋಗ್ಲೋಳು, ನಮ್ಮ ಮನೆ ಆಸ್ತಿ ಪತ್ರ ಕೊಡ್ಲಿ. ರಂಬ, ನನ್ನ ಗಂಡನ ನೀನು ಕರ್ಕೊಂಡು ಹೋಗು, ಆದ್ರೆ ನಮ್ಮ ಮನೆ ಆಸ್ತಿ ಪತ್ರನ ತಂದ್ಕೊಡು ಅಷ್ಟೇನೆ. ಏನೇ ಜಯ, ನನ್ನೇ ಕಳ್ಸಕ್ಕೆ ರೆಡಿ ಆಗಿದೆಯಾ? ಅಯ್ಯೋ ಇಂಥ ಹೆಂಡ್ತಿ ಇರಬೇಕು ನೋಡು. ಇನ್ನೇನು ನಿನ್ನ ಕೈಯಿಂದ 1 ರೂಪಾಯಿ ಉಪಯೋಗ ಇಲ್ಲ ಇಲ್ಲಿ ಈ ಮನೆಗೆ. ನಿನ್ನ ಇಕ್ಕೊಂಡು ಏನ್ ಮಾಡೋಣ? 2 ಲಕ್ಷ ರೂಪಾಯಿ ಇಸ್ಕೊಂಡಿರೋ ತಪ್ಪಿಗೆ ನೀನು ಹೋಗು ಅವ್ರ ಮನೆಗೆ ಜೀತ ಮಾಡ್ಕೊಂಡಿರು. ರಂಬ, ನಮ್ದು ಆಸ್ತಿ ಪತ್ರನ ತಂದ್ಕೊಡು, ಈ ಅಪ್ಪನ್ನ ಕರ್ಕೊಂಡು ಹೋಗು. ಬರ್ರಿ ಹನುಮಂತು, ಬರ್ರಿ ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡಿರಿವ್ರಂತೆ ನೀವು. ಅಯ್ಯೋ ಸರಿ ಆಯ್ತು, ನಡೀರಿ ಬರ್ತೀನಿ. ರಂಬ, ನಮ್ಮ ಮನೆ ಆಸ್ತಿ ಪತ್ರನ ತಂದ್ಕೊಡು ಮೊದಲು. ಆಯ್ತಾಯ್ತು, ನಾಳಿಕೆನೆ ಪೋಸ್ಟಲ್ಲಿ ಕಳಿಸ್ತೀನಿ ಆ ಪತ್ರನ. ಆ ಪತ್ರ ಇಟ್ಕೊಂಡು ನಾನೇನ್ ಮಾಡ್ಲಿ ಹೇಳ್ರಿ? ನಿಮ್ಮ ಯಜಮಾನ್ರು ಬರ್ತಾ ಇದ್ರಲ್ಲ ನನ್ನ ಜೊತೆ, ಅಷ್ಟೇ ಸಾಕು ನಮ್ಗೆ. ಬರೀ ಹೋಗೋಣ. ಇದೇನೇ ಜಯಮ್ಮ, ದುಡ್ಡುಗೋಸ್ಕರನ ಗಂಡನೇ ಕಳಿಸ್ಕೊಟ್ಟಿ ಅವಳ ಜೊತೆಗೆ? ಇನ್ನೇನ್ ಮಾಡೋಣ ಲಸ್ಮಕ್ಕ, ನನ್ಗೆ ಉಳಿದಿರೋದು ಅದೊಂದೇ ಆಯ್ಕೆ. ನನ್ನ ಗಂಡನ ಕಳಿಸ್ಬೇಕು, ಇಲ್ಲಾಂದ್ರೆ 2 ಲಕ್ಷ ಕೊಡು ಅಂತ ಕುಂತಿದ್ಲಲ್ಲ ಅವಳು. ಅದಕ್ಕೆ 2 ಲಕ್ಷ ಅಂತ ಹೊಂದ್ಸಕ್ಕಾಗಲ್ಲ. ಆ ಗಂಡನ್ನೇ ಕರ್ಕೊಂಡು ಹೋಗೋ, ಅವನಿಂದ ಏನು ಪ್ರಯೋಜನ ಇಲ್ಲ, 5 ಪೈಸೆ ದುಡಿಮೆ ಇಲ್ಲ ಅಂತ ಹೇಳಿ ಕಳಿಸ್ಕೊಟ್ಟೆ. ಬಿಡತ್ಲಾಗ ಹೋದ್ರೆ ಹೋಗ್ತಾನತ್ತ. ಇಂಥ ಗಂಡ ಇದ್ರೆಷ್ಟು ಹೋದ್ರೆಷ್ಟು. ಅಯ್ಯೋ ಏನ್ ಲಕ್ಷ್ಮಿಂದ ಅಕ್ಕ, ಜೈಂದ ಅಕ್ಕ ಈ ತರ ಡಿಸಿಷನ್ ತಗೋಬಿಟ್ರು. ಮುಂದೆ ಏನಾಗುತ್ತೋ ಏನಕ್ಕ, ಅದ್ ನೋಡೋಣ ಬಾ. ಆ ಗಂಡ ಏನು ಮತ್ತೆ ಬರ್ತಾನೋ ಅಥವಾ ಅವಳ ಜೊತೆಗೆ ಸೆಟ್ಲ್ ಆಗ್ತಾನೋ ಯಾರಿಗ್ ಗೊತ್ತು. ಈ ಜಯಮ್ಮ ಇಂದು ಮುಂದೆ ಯೋಚನೆ ಮಾಡ್ದಲ್ಲ, ಗಂಡನೇ ಕಳ್ಸಿಕೊಟ್ಲು. ಮುಂದೇನಾಗುತ್ತೋ ಏನೋ. ಬಾ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.